ನಮಸ್ತೆ ಗೆಳೆಯರೇ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 18/3/2024 ಗ್ಲೋಬಲ್ ಸೆಂಟಿಮೆಂಟ್ ಶೋಕಾಸ್ ಮಾಡ್ತಾ ಇರೋದು ಪಾಸಿಟಿವ್ ಓಪನ್. ಡೌ ಜೋನ್ಸ್ ಆಗಲಿ, S&P ಆಗಲಿ, ನಾಸ್ಡಾಕ್ ಆಗಲಿ, ಯುರೋಪಿಯನ್ ಮಾರ್ಕೆಟ್ಸ್ ಆಗಲಿ, ಈವನ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಅರೌಂಡ್ 0.1% ಇತ್ತು. 1% ಇದನ್ನು ಮಿನಿಮಮ್ ಮತ್ತು ಜಾಸ್ತಿ ಪಾಸಿಟಿವ್ನೇ ಇದೆ. ಅಂಡ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಅರೌಂಡ್ 150 ಪಾಯಿಂಟ್ ಪ್ಲಸ್ ಓಪನ್ ಅಂತ ತೋರಿಸ್ತಾ ಇದೆ. Okay, so total overall global sentiment is positive. Because of that one, gift nifty is positive. Okay, FII DI activity ನೋಡ್ಕೊಂಡ್ರೆ ಎಸ್, FI ದವ್ರು ಸೆಲ್ ಮಾಡಿದ್ದಾರೆ 4500 ಕೋಟಿ, ಇವರ DI ದವ್ರು ಬೈ ಮಾಡಿದ್ದಾರೆ 6000 ಕೋಟಿ. ಸೊ ಇದರಿಂದನೂ ಕೂಡ ಗೊತ್ತಾಗೋದು ಏನಪ್ಪಾ ಅಂದ್ರೆ, ಇನ್ ಕೇಸ್ ಇನ್ಫ್ಲೋ ಆಫ್ FID ಆಕ್ಟಿವಿಟಿ ಅಥವಾ ಬಿಗ್ ಪ್ಲೇಯರ್ಸ್ ಈಸ್ ಪಾಸಿಟಿವ್ ಬೈ 1500 ಪಾಯಿಂಟ್ crore. ಓಕೆ, ಸೊ ಪಾಸಿಟಿವ್ ಇದೀವಿ ಎರಡು ಆಂಗಲ್ ನಿಂದ. ಓಕೆ, ADR ಆಂಗಲ್ ಇಂದ ನೋಡ್ಕೊಳ್ಳೋಣ. ಇನ್ಫೋಸಿಸ್ ಪಾಸಿಟಿವ್ 0.1%. ಓಕೆ, 1% ಆಂಗಲ್ ಇಂದ. ICICI ಬ್ಯಾಂಕ್ ಡಬಲ್ 2% ಪಾಸಿಟಿವ್. ಓಕೆ, ಇನ್ ಕೇಸ್ ವಿಪ್ರೋ ನೋಡ್ಕೊಂಡ್ರೆ ಫ್ಲಾಟ್ ನೆಗೆಟಿವ್ 0.65. whereas HDFC ಬ್ಯಾಂಕ್ ಧಮಾಕ ಪಾಸಿಟಿವ್, that is 1.5 ಪಾಸಿಟಿವ್. ರೆಡ್ಡೀಸ್ ಬೈ ಪಾಸಿಟಿವ್ ಬೈ 4% ನಾವು. ಓಕೆ, ಸೊ ಓವರಾಲ್ ನೋಡ್ಕೊಂಡ್ರೆ ADRಗಳು ಕೂಡ ಮಾಸ್ಟರ್ ಟು ಮಾಸ್ಟರ್ ಪಾಸಿಟಿವ್ ಆಗಿದೆ. ಓಕೆ, ಸೊ ಗಿಫ್ಟ್ ನಿಫ್ಟಿ ಕೂಡ ನೋಡ್ಕೊಂಡಿದ್ರಿ. ರೈಟ್ ನಾವು ಇಟ್ಸ್ ರನ್ನಿಂಗ್ ನಾವು ಅಬೌಟ್ 130 ಫಾರ್ ಮಿನಿಮಮ್ ಪ್ಲಸ್ ಅಂತೂ ಓಪನ್ ಇದೆ. ಗ್ಯಾಪ್ ಅಪ್ ಓಪನ್ ಅಂತ ಇದೆ ಗೊತ್ತಾಗ್ತದೆ. ಸೊ 22,500 ಹತ್ರ ಅದೀವಿ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 130 ಪಾಯಿಂಟ್ಸ್ ಅಂದ್ರೆ ಅಬೌಟ್ 22,600 ಅಂಡ್ ಅಬೌವ್ ಆಸ್ಪಾಸ್ ಮಾರ್ಕೆಟ್ ಓಪನ್ ಆಗುವ ಎಲ್ಲಾ ಸಾಧ್ಯತೆ ಕೂಡ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ. ಓಕೆ, ಡನ್. ನಾವು ವಾಟ್ ಅಬೌಟ್ ಆಯಿಲ್? ನಾವು ಆಯಿಲ್ ಮಾರ್ಕೆಟ್ ಅಲ್ಲಿ ನೋಡೋಣ. ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕೋಣ, ವಾಪಸ್ ಮತ್ತೆ ಡೇ ಆಂಗಲ್ ಇದೆ ಸ್ವಿಚ್ ಮಾಡೋಣ. ಓಕೆ, ಡೇ ಆಂಗಲ್ ಪ್ರಕಾರದಿಂದ ಮಾರ್ಕೆಟ್ ನೋಡ್ಕೊಳ್ಳಿ 67.5 ಹತ್ರ ನಿಂತ್ಕೊಂಡಿದೆ. ಒನ್ ಆಫ್ ದ ಮೇಜರ್ ಲೆವೆಲ್. ಓಕೆ, ಸಪೋರ್ಟ್ ತರ ಕೆಲಸ ಆಗಿರೋದು 67, ಮೇಜರ್ ಲೆವೆಲ್ ರಿಜೆಕ್ಷನ್ ತರ ವರ್ಕ್ ಆಗ್ತಾ ಇರೋದು ದಟ್ ಇಸ್ 68. ಅಂಡ್ ಮಾರ್ಕೆಟ್ ನಿನ್ನೆ ಅಲ್ಲಿಂದನೇ ರಿಜೆಕ್ಷನ್ ಆಗಿದೆ. ಇದನ್ನ 1 ಅವರ್ ಸ್ವಿಚ್ ಮಾಡ್ಕೊಂಡ್ರೆ ಲುಕ್ ಅಟ್ ಹಿಯರ್, ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಕ್ಷನ್ ಅಲ್ಲಿ ತೋರಿಸ್ತಾ ಇದೆ. ಇನ್ ಕೇಸ್ $68 ನ ಮಾರ್ಕೆಟ್ ದಾಟ್ಕೋತಾ ಇದೆ ಅಂದ್ರೆ ಮೊಮೆಂಟಮ್ ಈಸ್ ಅಬೌಟ್ ಟು ಎಕ್ಸ್ಪೆಕ್ಟ್, ಅಥವಾ 67 ಕೆಳಗಡೆ ಹೋಗ್ತಾ ಇದ್ರೆ ಮೊಮೆಂಟಮ್ ಅಬೌಟ್ ಟು ಎಕ್ಸ್ಪೆಕ್ಟ್ ಅನ್ನುವ ಡೇಟಾ ನಮಗೆ ಹೇಳಿಕೊಡ್ತಾ ಇದೆ. ಡನ್. ಅದರ್ವೈಸ್ ಬೌಂಡ್ರಿ ನಡುವೆ ಮಾರ್ಕೆಟ್ ಇರುವ ಸಾಧ್ಯತೆ ಹೆವಿ ಇದೆ. ಡನ್. ವಾಟ್ ಅಬೌಟ್ ನ್ಯಾಚುರಲ್ ಗ್ಯಾಸ್? ನ್ಯಾಚುರಲ್ ಗ್ಯಾಸ್ ನೋಡ್ಕೊಳ್ಳಿ, ನಿನ್ನೆ ನಾವು ಡಿಸ್ಕಷನ್ ಮಾಡ್ದಂಗೆ ಓಕೆ, ಈ ರೇಂಜ್ ಒಳಗಡೆ ಇದೆ 364 ಅಂಡ್ 350. ಅಗೇನ್ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇದ್ರೆ ರೇಂಜ್ ಬೌಂಡಿಂಗ್ ಆಕ್ಷನ್ ಆಗುತ್ತೆ. ಬಟ್ ಬೆಸ್ಟ್ ಈಸ್ ಬಿಲೋ this one. A momentum could be easy, that is below 346 level. Okay, and above 364 level, then only 384, otherwise ಕೆಳಗಡೆ 330 ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಡನ್. ನ್ಯಾಚುರಲ್ ಗ್ಯಾಸ್ ಕೂಡ ಆಯ್ತು. ವಾಟ್ ಅಬೌಟ್ ಗೋಲ್ಡ್? ಗೋಲ್ಡ್ ನೋಡೋಣ. ಗೋಲ್ಡ್ ಅಂತೂ ಕಿತ್ಕೊಂಡು ಹೋಗ್ತಾ ಇದೆ, ಆಲ್ ಟೈಮ್ ಹೈ ಹತ್ರ. ಸೊ ಇದೇನು 1 ಲಕ್ಷ ಅಂತೂ ರೀಚ್ ಮಾಡೇ ಬಿಡ್ತಾನೆ ಅನ್ನುವಂತ ಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಸೊ ಲುಕ್ ಅಟ್ ಹಿಯರ್, ಮಾರ್ಕೆಟ್ ಅಂತೂ ಅಪ್ಸೈಡ್ ಅಂತೂ ಹೋಗ್ತಾನೆ ಇದೆ. ಸೊ ಇಟ್ಸ್ ಜಸ್ಟ್ ಬಾಯ್ ಆನ್ ಡಿಪ್ ಅನ್ನುವ ಸ್ಥಿತಿ ಅಂತೂ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಸೊ ಇದ್ರೊಳಗಡೆ ಅಷ್ಟೊಂದು ದೊಡ್ಡ ಎಕ್ಸ್ಪ್ಲನೇಷನ್ ಅಂತೂ ನೀಡ್ ಇಲ್ಲ ಅನ್ಕೋತೀನಿ. ಬಿಕಾಸ್ ನೋಡ್ಕೊಳ್ತೀರಿ ಮಾರ್ಕೆಟ್ ಆಫ್ಟರ್ ದಿಸ್ ಬ್ರೇಕ್, ಓಕೆ, ಹೈಯರ್ ಲೋ ಅಂಡ್ ಅಗೇನ್ ಒನ್ ಮೋರ್ ಹೈಯರ್ ಲೋನೇ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ. $3,010 ರೀಚ್ ಆಗಿದೆ. ಓಕೆ, ಗೋಲ್ಡ್. ನಾವು ವಾಟ್ ಅಬೌಟ್ ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್? ಸೊ ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಪ್ರಕಾರ ಬೈ ಅಂಡ್ ಸೆಲ್ ಎಷ್ಟುಕೊಂಡಿವೆ? ಸೊ ಲೆಟ್ಸ್ ರಿಮೂವ್ ಎವ್ರಿಥಿಂಗ್. ಬೈ ಎಷ್ಟಿದೆ? ಇಷ್ಟುಕೊಂಡು ಕೂಡ ಬೈ ಇದೆ ಸರ್. ಟೋಟಲಿ 43 ಸ್ಟಾಕ್ಗಳು ಬೈ ಸೈಡ್ ಇವೆ. ಅದಾನಿ ಪೋರ್ಟ್ಸ್, ಬಜಾಜ್ ಫಿನ್ಸರ್ವ್, BHEL, CG ಪವರ್, ಓಕೆ, ಹಿಂದ್ ಪೆಟ್ರೋ, IEX, IGL, ಇಂಡಿಯನ್ ಹೋಟೆಲ್, MCX, ಓಕೆ, SRF, ಟೊರೆಂಟ್ ಫಾರ್ಮಾ, ಸನ್ ಫಾರ್ಮಾ, ಆಬ್ವಿಯಸ್ಲಿ ಅವೆಲ್ಲ ಪಾಸಿಟಿವ್ ನಲ್ಲೇ ಇವೆ. ಜುಬಿಲೆಂಟ್ ಫುಡ್, ಇಂಡಿಯನ್ ಹೋಟೆಲ್, ಓಕೆ, ಕೋಫೋರ್ಜ್, ಇವೆಲ್ಲ ಬಾಯಿಂಗ್ ಸೈಡ್ ಇವೆ. ಓಕೆ, ವಾಟ್ ಅಬೌಟ್ ಸೆಲ್ಲಿಂಗ್ ಹಿಯರ್? ಈ ಕಡೆ ಇವೆಲ್ಲ ಸೆಲ್ಲಿಂಗ್ ಕಡೆ ಇದೆ. ಏಷ್ಯನ್ ಪೇಂಟ್ ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, CDSL, DLF, ಓಕೆ, IFL, IREDA, ಜಿಯೋ ಫೈನಾನ್ಸ್, ಓಕೆ, ITC, ಟಾಟಾ ಎಲ್ಕ್ಸಿ, ರಿಲಯನ್ಸ್, ಓಕೆ, ವಿಪ್ರೋ, ಇವೆಲ್ಲ ಸೆಲ್ಲಿಂಗ್ ಸೈಡ್ ಇದೆ. ಎನಿವೇ ಮಾರ್ಕೆಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ಕೊಂಡ್ರೆ ಸಡನ್ಲಿ ಏನೋ ಟರ್ನ್ ಆಗಿದೆಯಲ್ಲ. ಈ ಆಂಗಲ್ ಇಂದ ನೋಡಿದ್ರೆ ಕೆಲವೊಂದು ಸ್ಟಾಕ್ಗಳಂತೂ ಯಾವ ಕಡೆನೂ ಇಲ್ಲ, ಬ್ಲಾಂಕ್ ಇವೆ ನೋಡ್ಕೊಳ್ಳಿ. ಡನ್. 148. ಓಕೆ, ಇವೆಲ್ಲ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದೆ ಅನ್ಕೋತೀನಿ. ಸೊ ಎನಿವೇ ಬೈ ಅಂಡ್ ಸೆಲ್ ಸಿಗ್ನಲ್ ಪ್ರಕಾರ ಇಷ್ಟೊಂದು ಬೈ ಅಂಡ್ ಸೆಲ್ ಸಿಗ್ನಲ್ ಇವೆ, ನಿಮಗೆ ತೋರಿಸ್ಕೊಂಡಿದ್ದೀನಿ. ಅಂಡ್ ಓವರ್ ಆಲ್ ನೋಡ್ಕೊಂಡಿದ್ದೀರಿ ಮಾರ್ಕೆಟ್ FID ಆಕ್ಟಿವಿಟಿ ಪ್ಲಸ್ 1,500 ಎರಡು ಕೂಡಿಸಿದ್ರೆ
ಗ್ಲೋಬಲ್ ಸೆಂಟಿಮೆಂಟ್ ಓವರಾಲ್ ಟು ಓವರಾಲ್ ಈವನ್ ಏಷ್ಯನ್ ಮಾರ್ಕೆಟ್ ಆಗಲಿ, ಯುರೋಪಿಯನ್ ಮಾರ್ಕೆಟ್ ಆಗಲಿ, ಯು ಎಸ್ ಮಾರ್ಕೆಟ್ ಆಗಲಿ ಪಾಸಿಟಿವ್ ಆಗಿ 1%. ಓಕೆ, ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇವತ್ತೇನಾದ್ರು ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ? ಸೊ ಅದು ಕೂಡ ಎಕ್ಸಾಕ್ಟ್ಲಿ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರ್ತಾ ಇದೆ. ಓಕೆ, ಅದು ಕೂಡ 8:15 ಅಂಡ್ CPI ಇನ್ಫ್ಲೇಷನ್ ಡೇಟಾ ಬರುತ್ತೆ ಯುರೋಪಿಯನ್, ಅಂಡ್ ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾ ಬರ್ತಾ ಇದೆ ಸಂಜೆ. ಅಂಡ್ ಓವರ್ ಆಲ್ ADR ಕೂಡ ಪಾಸಿಟಿವ್. ಸೊ ಟೋಟಲ್ ಟು ಟೋಟಲ್ ಎವ್ರಿಥಿಂಗ್ ಈಸ್ ಮಾರ್ಕೆಟ್ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಅಂಡ್ ವಿ ಆರ್ ಅಬೌಟ್ ಟು ಓಪನ್ ಗ್ಯಾಪ್ ಅಪ್ ಇನ್ ದ ಇಂಡಿಯನ್ ಮಾರ್ಕೆಟ್ ಅಂತ ಈಗ ಸದ್ಯದ ಮಾರ್ಕೆಟ್ ಕಂಡೀಷನ್ ಹೇಳ್ಕೊಡ್ತಾ ಇದೆ. ಓಕೆ, ವಿಡಿಯೋದೊಳಗಡೆ ಏನಾದ್ರು ಚೇಂಜಸ್ ಇದ್ರೆ ನಾನೇನು ಮಾಡ್ತೀನಿ, ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ತೀರಿ, ವಿ ವಿಲ್ ಡಿಸ್ಕಸ್ ಇಟ್ ವೆರಿ ಕ್ಲಿಯರ್ಲಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು